ಆಚಿ ಮಸಾಲ. ಎಂತ ಅಡಿಗೆಯ ರುಚಿಯಾಗೋ ರಹಸ್ಯವು 20 ರೂಪಾಯಿ. ಕಾವೇರಿಗಾಗಿ ಇಂದು ಕರ್ನಾಟಕ ರಾಜ್ಯ ಬಂದ್ಗೆ ಕರೆ ನೀಡಲಾಗಿತ್ತು. ವಿವಿಧ ಕನ್ನಡ ಪರ ಸಂಘಟನೆಗಳು ಕರೆ ನೀಡಿದಂಥ ಕರ್ನಾಟಕ ರಾಜ್ಯ ಬಂದ್ಗೆ ಸದ್ಯ ಕಲಬುರಗಿಯಲ್ಲಿ ಯಾವುದೇ ಏನು ಅಂತಂದರೆ ಬೆಂಬಲ ವ್ಯಕ್ತವಾಗಿಲ್ಲ ಅಂತಲೇ ಹೇಳ್ಬೋದು. ಯಾಕಂತಂದರೆ ಬೆಳಗಿನಿಂದಲೇ ಎಂದಿನಂತೆ ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣ ಏನಿದೆ, ಕೇಂದ್ರ ಬಸ್ ನಿಲ್ದಾಣದಿಂದ ಎಲ್ಲ ಕಡೆಗೂ ಕೂಡ ಬಸ್ ಸಂಚಾರ ಆರಂಭವಾಗಿದೆ. ವಿವಿಧ ರಾಜ್ಯಗಳು ಮತ್ತು ವಿವಿಧ ಜಿಲ್ಲೆಗಳಿಂದ ಈಗಾಗಲೇ ಏನು ಅಂತಂದರೆ ಕಲಬುರಗಿ ನಗರಕ್ಕೆ ಬಸ್ಗಳು ಆಗಮಿಸ್ತಾ ಇದ್ದಾವೆ. ಯಾಕೆಂತಂದರೆ ಈಗಾಗಲೇ ಇಲ್ಲಿನ ಯಾವುದೇ ಕನ್ನಡ ಪರ ಸಂಘಟನೆಗಳಾಗಿರ್ಬೋದು ಮತ್ತು ವಿವಿಧ ಕಾರ್ಮಿಕ ಸಂಘಟನೆಗಳು, ರೈತ ಪರ ಸಂಘಟನೆಗಳು ಈ ಒಂದು ಬಂದ್ಗೆ ಏನು ಬೆಂಬಲವನ್ನು ಘೋಷಣೆ ಮಾಡಿಲ್ಲ. ಕೇವಲ ನೈತಿಕ ಬೆಂಬಲವನ್ನು ಘೋಷಣೆ ಮಾಡದಂಥ ಹಿನ್ನೆಲೆಯಲ್ಲಿ ಸಹಜವಾಗಿ ಎಂದಿನಂತೆ ಬಸ್ ಸಂಚಾರ ಕೂಡ ಆರಂಭ ಆಗಿರ್ತಕ್ಕಂಥದ್ದು ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ. ಕಲಬುರಗಿ ಜಿಲ್ಲೆಗೆ ವಿವಿಧ ಅಂದರೆ ಬೆಂಗಳೂರು ಮತ್ತು ಶಿವಮೊಗ್ಗ, ಮಂಗಳೂರು ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಆಗಮಿಸುವ ಏನು ಬಸ್ಗಳಿದ್ವು ಮತ್ತು ಇಲ್ಲಿಂದ ಹೊರ ಹೋಗುವ ಬಸ್ಗಳೇನಿದ್ದು ಅವೆಲ್ಲವೂ ಕೂಡ ಎಂದಿನಂತೆ ಸಂಚಾರ ಆರಂಭ ಆಗಿರ್ತಕ್ಕಂಥದ್ದು. ಮತ್ತು ಕಲಬುರಗಿ ನಗರದ ಸಿಟಿ ಬಸ್ಗಳು ಕೂಡ ಈಗಾಗಲೇ ಏನು ಅಂತಾರೆ ಸಂಚಾರವನ್ನು ಆರಂಭಿಸಿರ್ತಕ್ಕಂಥದ್ದು. ಅದಲ್ಲದೆ ಆಟೋ ಸಂಚಾರ ಕೂಡ ಎಂದಿನಂತಿದೆ, ನೀವು ಕೂಡ ದೃಶ್ಯದಲ್ಲಿ ನೋಡ್ತಿದ್ದೀರಿ. ಕಲಬುರಗಿ ಕೇಂದ್ರ ಬಸ್ ನಿಲ್ದಾಣದಿಂದ ಏನು ಆಟೋ ಸಂಚಾರ ಕೂಡ ಎಂದಿನಂತೆ ಆರಂಭ ಆಗಿರ್ತಕ್ಕಂಥದ್ದು ಮತ್ತು ಎಲ್ಲ ರೀತಿಯ ಖಾಸಗಿ ವಾಹನಗಳ ಸಂಚಾರ ಕೂಡ ಈಗಾಗಲೇ ಆರಂಭವಾಗಿರೋದ್ರಿಂದ ಸಹಜವಾಗಿ ಈ ಬಂದ್ನ ಎಫೆಕ್ಟ್ ಕಲಬುರಗಿಯಲ್ಲಿ ಕಾಣ್ತಿಲ್ಲ. ಮತ್ತು ಬೆಳಗ್ಗೆಯಿಂದನೇ ಕೂಡ ಬೇಕರಿಗಳು ಮತ್ತು ಅಂಗಡಿ ಮುಂಗಟ್ಟುಗಳು ಕೂಡ ಈಗಾಗಲೇ ಆರಂಭಗೊಂಡಿರ್ತಕ್ಕಂಥದ್ದು ಮತ್ತು ಹೋಟೆಲ್ ಉದ್ಯಮ ಕೂಡ ಈಗಾಗಲೇ ಸ್ಟಾರ್ಟ್ ಆಗಿದೆ. ಹೀಗಾಗಿ ಕಲಬುರಗಿ ಜಿಲ್ಲೆಯಾದ್ಯಂತ ಸದ್ಯ ಕಾವೇರಿ ಬಂದ್ಗಾಗಿ ಏನು ಕರೆ ನೀಡಲಾಗಿತ್ತು, ರಾಜ್ಯ ಬಂದ್ ಕರೆ ನೀಡಲಾಗಿತ್ತು, ಆ ಬಂದ್ಗೆ ಸದ್ಯ ಯಾವುದೇ ರೀತಿಯಾದಂಥ ಬೆಂಬಲ ವ್ಯಕ್ತವಾಗ್ತಿಲ್ಲ. ಯಾಕಂತಂದರೆ ಕೇವಲ ಕೆಲವೊಂದಿಷ್ಟು ಕನ್ನಡ ಪರ ಸಂಘಟನೆಗಳ ಗೊಂದಲ ಮತ್ತು ಏನು ರಾಜ್ಯ ವ್ಯಾಪ್ತಿ ಈ ಒಂದು ಬಂದ್ಗೆ ಸರಿಯಾಗಿ ಏನು ಮನವರಿಕೆ ಮಾಡಿಕೊಡದಂಥ ಹಿನ್ನೆಲೆಯಲ್ಲಿ ಸದ್ಯ ಕಲಬುರಗಿ ಜಿಲ್ಲೆಯಲ್ಲೂ ಕೂಡ ಈ ಒಂದು ಬಂದ್ಗೆ ಯಾವುದೇ ರೀತಿಯಾದಂಥ ರೆಸ್ಪಾನ್ಸ್ ಸಿಗ್ತಿಲ್ಲ ಅಂತಲೇ ಹೇಳ್ಬೋದು. ಕ್ಯಾಮ್ರಾ ಪರ್ಸನ್ ವಿಜಯ್ ಜೊತೆ ದತ್ತಾತ್ರೇಯ ಪಾಟೀಲ್, TV9 ಕಲಬುರಗಿ.